ನಿಜ ಹೇಳಿ ಡಿಗ್ರಿ ಓದ್ತಿರೋರು ಎಲ್ರು ಡಿಗ್ರಿ ಲೈಫ್ ನ ಎಂಜಾಯ್ ಮಾಡ್ತಿದೀರಾ? ನನ್ಗಂತೂ ಡಿಗ್ರಿ ಲೈಫ್ ಎಂಜಾಯ್ಮೆಂಟ್ ಗಿಂತ ಟೆನ್ಷನ್ ಜಾಸ್ತಿ. ಇಂಟರ್ನಲ್ಸ್ ಟೆನ್ಷನ್, ನೋಟ್ಸ್ ಬರ್ದಿಲ್ಲ, ಅಸೈನ್ಮೆಂಟ್ ಕೊಟ್ಟಿಲ್ಲ, ಅಟೆಂಡೆನ್ಸ್ ಟೆನ್ಷನ್, ಒಂದ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸ್ ಬಂಕ್ ಹಾಕ್ಸೋ ಫ್ರೆಂಡ್ಸ್, 5 ನಿಮಿಷ ಲೇಟ್ ಆದ್ರೂ ಒಳಗಡೆ ಬಿಡದೆ ಇರೋ ಸೆಕ್ಯೂರಿಟಿ, ಅವ್ರು ಬಿಟ್ರು ಕ್ಲಾಸಿಗೆ ಸೇರಿಸದೇ ಇರೋ ಲೆಕ್ಚರರ್ಸ್. ನನ್ ಲೈಫ್ ಹೆಂಗ್ ಆಗ್ಬಿಟ್ಟೈತಂದ್ರೆ ಸಬ್ಜೆಕ್ಟ್ ಯಾವ್ದು ಅಂತ ಗೊತ್ತಾಗೋಷ್ಟರಲ್ಲಿ ಸೆಮ್ ಎಕ್ಸಾಮೇ ಬಂದ್ಬಿಟ್ಟಿರುತ್ತೆ. PUC 10th ಅಲ್ಲೆಲ್ಲ ಇರ್ಬೇಕಾದ್ರೆ 70-80 ಬಂದ್ರೆ ಇನ್ನೂ ಜಾಸ್ತಿ ತೆಗಿಬೇಕು ಅನ್ಸ್ತಿತ್ತು. ಆದ್ರೆ ಡಿಗ್ರಿಗೆ ಬಂದಾಗಿಂದ ಜಸ್ಟ್ ಪಾಸ್ ಆದ್ರೆ ಸಾಕು ಅನ್ನೋ ಲೆವೆಲ್ ಬಂದ್ಬಿಟ್ಟಿದೀನಿ. ಡಿಗ್ರಿ ಸ್ಟಾರ್ಟಿಂಗ್ ಅಲ್ಲಿ ಒಂದೊಂದ್ ಸಬ್ಜೆಕ್ಟ್ ಅರ್ಥ ಆಯ್ತಿತ್ತು, ಒಂದೊಂದ್ ಅರ್ಥ ಆಯ್ತಿರ್ಲಿಲ್ಲ. ಆದ್ರೆ ಇವಾಗ ಏನು ಅರ್ಥನೇ ಆಯ್ತಾ ಇಲ್ಲ. PUC ಇರ್ಬೇಕಾದ್ರೆ ಡಿಗ್ರಿ ಲೈಫ್ ನ ಎಂಜಾಯ್ ಮಾಡ್ಕೊಂಡ್ ಕಿದ್ ದವಾಖಾನ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಕಾಲೇಜ್ ಗೋಕೆ ಒದ್ದಾಡ್ತಾ ಇದೀನಿ. ಒಂದೊಂದ್ಸಲಿ ನಂಗೆ ಅನ್ಸುತ್ತೆ ಡಿಗ್ರಿ ಓದಿ ಏನ್ ದವಾಗ್ತೀನಿ ಲೈಫಲ್ಲಿ ಅಂತ. ನನಗಂತೂ ಈ ಜೀವನದೇ ಬೇಸರ ಆಗೋಗ್ಬಿಟ್ಟಿದೆ.